ತೋಳ ಬಂದಿತೆಂದು ಸುಳ್ಳು ಹೇಳಿದ ಹುಡುಗ ಒಂದಾನೊಂದು ಊರಿನಲ್ಲಿ ಕುರಿ ಕಾಯುವ ಹುಡುಗನಿದ್ದ. ಕುರಿ ಕಾಯುತ್ತಾ ಅವನಿಗೆ ಬೇಜಾರಾಗುತ್ತಿತ್ತು. ಏನಾದರೂ ಮೋಜು ಮಾಡಬೇಕೆಂದು ಅವನಿಗೆ ಅನಿಸಿತು. ಆದ್ದರಿಂದ ಅವನು ಕುರಿಗಳನ್ನು ತೋಳ ಅಟ್ಟಿಸಿಕೊಂಡು ಬರುತ್ತಿದೆ ಎಂದು ಕೂಗಿದನು. ಊರಿನವರೆಲ್ಲ ಓಡಿಬಂದು ತೋಳವನ್ನು ಹೊಡೆಯಲು ಪ್ರಯತ್ನಿಸಿದರು. ಆದರೆ ಅವರಿಗೆ ತೋಳ ಕಾಣಿಸಲಿಲ್ಲ. ಹುಡುಗನಿಗೆ ತಮಾಷೆಯಾಯಿತು. ಆದರೆ ಊರಿನವರಿಗೆ ಕೋಪ ಬಂದಿತು. ಮತ್ತೆ ಹೀಗೆ ಮಾಡಬೇಡ ಎಂದು ಅವನಿಗೆ ಎಚ್ಚರಿಸಿದರು. ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಹಾಗೆಯೇ ಮಾಡಿದನು. ಊರಿನವರು ಓಡಿಬಂದರು. ಆದರೆ ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಅವರಿಗೆ ತಿಳಿಯಿತು. ಅದೇ ದಿನ ಸಂಜೆ ನಿಜವಾಗಿಯೂ ಒಂದು ತೋಳ ಕುರಿಗಳ ಗುಂಪಿನೊಳಗೆ ನುಗ್ಗುತ್ತಿರುವುದನ್ನು ಹುಡುಗ ನೋಡಿದನು. ಅವನು ಎದ್ದು ಸಹಾಯಕ್ಕಾಗಿ ಕೂಗಿದನು. ಆದರೆ ಈ ಬಾರಿ ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಂಡು ಯಾರೂ ಬರಲಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ಊರಿನವರು ಹುಡುಗನನ್ನು ಹುಡುಕಿದರು. ಅವನು ಕುರಿಗಳೊಂದಿಗೆ ಹಿಂತಿರುಗಿರಲಿಲ್ಲ. ಅವರು ಅವನನ್ನು ಅಳುತ್ತಿರುವುದನ್ನು ಕಂಡರು. ನಿಜವಾಗಿಯೂ ತೋಳ ಬಂದಿತ್ತು ಮತ್ತು ಎಲ್ಲಾ ಕುರಿಗಳು ನಾಶವಾದವು ಎಂದು ಅವನು ಅವರಿಗೆ ಹೇಳಿದನು. ವೃದ್ಧರೊಬ್ಬರು ಅವನನ್ನು ಸಮಾಧಾನಪಡಿಸಲು ಬಂದು, ಸುಳ್ಳು ಹೇಳುವವನು ಸತ್ಯ ಹೇಳುತ್ತಿದ್ದರೂ ಯಾರೂ ನಂಬುವುದಿಲ್ಲ ಎಂದು ಹೇಳಿದರು. ನೀತಿ: ಸುಳ್ಳು ಹೇಳುವುದರಿಂದ ನಂಬಿಕೆ ಹಾಳಾಗುತ್ತದೆ.